ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂಥ ಹಾಗೆ ಕ್ವಿಕ್ಕಾಗಿ ಮಾಡ್ಬೋದಾದಂಥ ಬಿರಿಯಾನಿ ಪಲಾವ್. ಮೊದಲನೇದಾಗಿ ಇಲ್ಲಿ ಒಂದು ಬೌಲ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಅದರ ಜೊತೆಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ. ಇಷ್ಟರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಆದಷ್ಟು ಕಡಿಮೆ ಸೇರಿಸ್ಕೊಳ್ಳಿ. ನೀವು ಪಲಾವ್ ಮಾಡಬೇಕಾದ್ರೆ ಆಮೇಲೆ ಸೇರಿಸ್ಕೋಬೋದು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆಗಳೆಲ್ಲ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನಿವಾಗ ಮೊದಲನೇದಾಗಿ ಬಟಾಣಿ, ಸಣ್ಣಕ್ಕೆ ಹಚ್ಕೊಂಡಿರೋಂತಹ ಗ್ರೀನ್ ಬೀನ್ಸ್ ಮತ್ತು ಒಂದು ಆಲೂಗೆಡ್ಡೆ, ಹಾಗೆ ಜೊತೆಗೆ 1 ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನೂ ಆ ಮೊಸರು ಮತ್ತು ಮಸಾಲೆ ಜೊತೆಗೆ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಪಲಾವ್ಗೆ ಯಾವುದೇ ರೀತಿ ಮಸಾಲೆನ ರುಬ್ಬಿ ಸೇರಿಸ್ಕೊಳ್ತಾ ಇಲ್ಲ. ಹಾಗಾಗಿ ಈ ಮೊಸರು ಮತ್ತು ಮಸಾಲೆ ಜೊತೆಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ನಮಗೆ ರುಚಿನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಕಪ್ನಷ್ಟು ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಪನ್ನೀರ್ ಬೇಡ ಅಂತಂದರೆ ಸೋಯಾ ಚಂಕ್ಸ್ ಇಲ್ಲಾಂದರೆ ಮಶ್ರೂಮ್ನು ಸಹ ನೀವು ಸೇರಿಸ್ಕೋಬೋದು. ಅದನ್ನು ತರಕಾರಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಲಂಚ್ ಬಾಕ್ಸಿಗೆ ಮಾಡಬೇಕಂದಾಗ ಹಿಂದಿನ ದಿವಸ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಮಾಡಿಕೊಂಡ್ರು ಈಸಿ ಆಗುತ್ತೆ. ಇವಾಗ ಒಂದು 10ರಿಂದ 15 ನಿಮಿಷ ಇದು ಮ್ಯಾರಿನೇಟ್ ಆಗಲಿ. ಪಲಾವ್ ಮಾಡೋದಕ್ಕೆ 2 ಪಲಾವ್ ಎಲೆ ತೊಗೊಂಡಿದ್ದೀನಿ, 2 ಅನಾನಸ್ ಹೂವು ಮತ್ತು ಚೂರು ಚಕ್ಕೆ, ಲವಂಗ, ಚೂರು ಸೋಂಪು, 1 ಬ್ಲ್ಯಾಕ್ ಕಾರ್ಡಮಮ್, 1 ಟೀ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಗೋಡಂಬಿ ಚೂರು ಮತ್ತು 1-2 ಹಸಿಮೆಣಸಿನ್ಕಾಯಿ, ಅರ್ಧ ಇಂಚು ಹಸಿ ಶುಂಠಿ. ಇದನ್ನ ಪ್ರೆಷರ್ ಕುಕ್ಕರ್ಲಿ ಮಾಡೋದ್ರಿಂದ ಪ್ರೆಷರ್ ಕುಕ್ಕರ್ಗೆ ನಾನು 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1.5 ಟೀ ಸ್ಪೂನಷ್ಟು ಎಣ್ಣೆನೂ ಸೇರಿಸ್ಕೊಂಡಿದ್ದೀನಿ. ಇದೆರಡನ್ನೂ ಸೇರಿಸಿ ಮಾಡೋದ್ರಿಂದ ರುಚಿಯಾಗಿರುತ್ತೆ. ಇವಾಗ ನಾವು ತೊಗೊಂಡಿರೋ ಅಂಥ ಎಲ್ಲ ಗರಂ ಮಸಾಲೆನೂ ಒಂದೊಂದಾಗಿ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಬ್ಲ್ಯಾಕ್ ಕಾರ್ಡಮಮ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಒಂದು ಸ್ವಲ್ಪ ಗೋಡಂಬಿ ಚೂರುಗಳನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಸುಮಾರು 2 ನಿಮಿಷದವರೆಗೆ ಮೀಡಿಯಮ್ ಹೀಟಲ್ಲಿ ಇದನ್ನು ಸಾಟೆ ಮಾಡ್ಕೋಬೇಕು. ನಾನು ಬೆಳ್ಳುಳ್ಳಿ ಸೇರಿಸ್ಕೊಂಡಿಲ್ಲ, ನಿಮಗೆ ಬೇಕಂದರೆ ನೀವು ಹಾಕ್ಕೋಬೋದು. ಒಂದು ಅರ್ಧ ಇಂಚಿನಷ್ಟು ಶುಂಠಿನ ತುರಿದ್ಬಿಟ್ಟಿಲ್ಲಿ ಹಾಕೋತಾ ಇದ್ದೀನಿ. ಇದೆಲ್ಲ ಆದಮೇಲಿಂದ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿರೋಂಥ ತರಕಾರಿಗಳು ಹಾಕ್ಕೊಳ್ಳೋಣ. ತರಕಾರಿನೆಲ್ಲ ನಾವು ಈ ಥರ ಮ್ಯಾರಿನೇಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಪಲಾವ್ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ಇದನ್ನೆಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದಾದಮೇಲಿಂದ ನಾನಿಲ್ಲಿ 1 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೋದಕ್ಕೆ ಮುಂಚೆ ತರಕಾರಿನ ನಾವು ಒಂದು 2ರಿಂದ 3 ನಿಮಿಷದವರೆಗೆ ಮೀಡಿಯಮ್ ಹೀಟಲ್ಲಿ ಇಟ್ಟು ಬೇಯಿಸ್ಕೋಬೇಕು. ತರಕಾರಿ ತುಂಬಾ ಜಾಸ್ತಿ ಬೇಯಬಾರ್ದು. ಒಂದು 50% ಅಷ್ಟು ತರಕಾರಿ ಬೆಂದರೆ ಸಾಕು. ತರಕಾರಿಗೆ ನಾನು 1 ಕಪ್ನಷ್ಟು ಸೋನಾ ಮಸೂರಿ ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ನೀವು ಬಾಸುಮತಿ ರೈಸ್ನ ಸಹ ಉಪಯೋಗಿಸ್ಕೋಬೋದು. ಅಕ್ಕಿ ತರಕಾರಿ ಎಲ್ಲನೂ ಬೆರೆಯೋ ರೀತಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ನಿಮಗೆ ಬಾಸುಮತಿ ರೈಸ್ ಬೇಕು ಅಂತಲೇ ಏನೂ ಇಲ್ಲ, ಸೋನಾ ಮಸೂರಿ ರೈಸಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ನಾನು ಸೋನಾ ಮಸೂರಿ ಹಾಕ್ಕೊಂಡಿರೋದ್ರಿಂದ 1 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಸಣ್ಣಕ್ಕೆ ಹಚ್ಚಿ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ನಾವು ಮ್ಯಾರಿನೇಟ್ ಮಾಡಬೇಕಾದ್ರೇ ಉಪ್ಪನ್ನು ಹಾಕ್ಕೊಂಡಿದ್ವಿ. ಈ ಸ್ಟೇಜಲ್ಲಿ ನೋಡಿ ನಿಮಗೇನಾದರೂ ಒಂಚೂರು ಉಪ್ಪು ಬೇಕು ಅನಿಸಿದ್ರೆ ಉಪ್ಪನ್ನು ಸೇರಿಸ್ಬಿಟ್ಟು ಆಮೇಲಿಂದ ಕುಕ್ಕರನ್ನು ಮುಚ್ಚಿ ನೀವು ಬೇಯಿಸ್ಕೋಬೇಕು. ಈ ಪಲಾವ್ಗೆ ನೀವು ಜಸ್ಟ್ 1 ವಿಷಲ್ ಕೂಗಿಸಿದ್ರೆ ಸಾಕು. ಕಂಪ್ಲೀಟಾಗಿ ಪ್ರೆಷರ್ ರಿಲೀಸ್ ಆದಮೇಲಿಂದ ಒಂದು 2 ನಿಮಿಷ ಮುಚ್ಚಳ ತೆಗೆದ್ಮೇಲಿಂದ ಸುಮ್ಮನೆ ಹಾಗೆ ಬಿಟ್ಬಿಡಿ. ಅದಾದಮೇಲೆ ಸ್ವಲ್ಪ ಅದು ಆರ್ದಂಗೆ ಆಗುತ್ತಲ್ವ, ಆವಾಗ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಅನ್ನ ಎಲ್ಲ ಮುದ್ದೆ ಆಗಿಬಿಡುತ್ತೆ. ಹಾಗಾಗಿ ನೀವು ಒಂದು 2 ನಿಮಿಷ ಬಿಟ್ಬಿಟ್ಟು ಆದಮೇಲಿಂದ ನೀವು ಈ ಥರ ಮಿಕ್ಸ್ ಮಾಡಿದ್ರೆ ಉದುದ್ರಾಗಿ ಪಲಾವು ತುಂಬಾ ಚೆನ್ನಾಗಿ ಬರುತ್ತೆ. ಸ್ಕೂಲು, ಆಫೀಸು, ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ನೀವು ಜಸ್ಟ್ ರಾತ್ರಿನೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಬೆಳಗಾಗೆದ್ದು ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ನೀವು ಕುಕ್ಕರಲ್ಲಿ ಕೂಗಿಸಿದ್ರೆ ತುಂಬಾ ಬೇಗ ಪಲಾವ್ ರೆಡಿ ಆಗಿಬಿಡುತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನೀವೇನಾದರೂ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ.